ಕಶ್ಯಪ್ರೆ, ತಾವು ಆರಂಭದಲ್ಲೇ 2 ರಾಶಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ. ಈಗ ಮಿಥುನ ಮತ್ತೆ ಇನ್ನು ಕರ್ಕ ರಾಶಿಯ ಬಗ್ಗೆ ತಿಳಿಸ್ಕೊಡೋದಾದ್ರೆ, ಮಿಥುನ ರಾಶಿಯವರಿಗೆ ಸ್ವಲ್ಪ ಸವಾಲಿನ ವರ್ಷ ಆಗಿದೆ. ಯಾಕಂದರೆ ಕರ್ಮದಲ್ಲಿ ಏಕಾದಶದಲ್ಲಿ ಇದ್ದಂತಹ ರಾಹು ಕರ್ಮದಲ್ಲಿ ಹೋದಾಗ ಸ್ವಲ್ಪ ಭಾವನಾತ್ಮಕವಾಗಿ ಏರುಪೇರಾಗ್ತದೆ. ತಿಳ್ಕೊಳ್ಬೇಕು, ಜ್ಯೋತಿಷ್ಯದ ಆಸ್ಪೆಕ್ಟ್ಸ್ ಅದೆಲ್ಲ. ಮಿಥುನ ರಾಶಿಗೆ ಅವನು ಮಿತ್ರನಾದರೂ ಕೂಡ ಏಕಾದಶದಲ್ಲಿ ಇದ್ದಾಗ ಅಷ್ಟು ಕೆಟ್ಟದಾಗಲಿಲ್ಲ. ಅದು ದಶಮದಲ್ಲಿ ಬಂದಾಗ ಸ್ವಲ್ಪ ಭಾವನಾತ್ಮಕವಾಗಿ ಸವಾಲಿನ ವರ್ಷ ಆಗ್ತದೆ. ಮತ್ತು 9ನೇ ಶನಿ ಆಲ್ರೆಡಿ ಇದೆ, ಅದು ಕಂಟಿನ್ಯೂ ಆಗುವ ವರ್ಷ ಕೂಡ. ಹಾಗಾಗಿ ಕೌಟುಂಬಿಕ ವಿಷಯದಲ್ಲಿ ಸಾಕಷ್ಟು ಏರುಪೇರು ಬರ್ತದೆ. ಮತ್ತು ಪಿತ್ರಾದಿಗಳ ವಿಷಯದಲ್ಲಿ ಇರ್ತಕ್ಕಂತಹ ಹಳೆಯ ಕೆಲವು ದೋಷಗಳು ಏಳಿಗೆಯನ್ನು ಹೊಂದತಕ್ಕಂಥದ್ದು, ಅದರಿಂದ ಪೀಡೆಯನ್ನು ಅನುಭವಿಸ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಕೆಲವೆಲ್ಲ ಅನುಭವಕ್ಕೆ ಜಾಸ್ತಿ ಬರ್ತದೆ. ಹಾಗಾಗಿ ಅದನ್ನು ಸ್ವಲ್ಪ ವಿಮರ್ಶೆ ಮಾಡಿಸಿಕೊಂಡು ಪಿತೃಗಳ ವಿಷಯದಲ್ಲಿ, ಕುಲದೇವತಾ ವಿಷಯದಲ್ಲಿ ಇರತಕ್ಕಂತಹ ನಡಾವಳಿಗಳು ಮಾಡಬೇಕಾಗಿರ್ತಕ್ಕಂಥದ್ದನ್ನು ಸರಿಯಾಗಿ ಮಾಡಿಕೊಂಡು ಮುಂದೆ ಹೋಗಬೇಕು. ಅದರ್ವೈಸ್ ವ್ಯಯದಲ್ಲಿ ಗುರುವಿನ ಬಲವೂ ಇಲ್ಲ. ಹಾಗಾಗಿ ಸ್ವಲ್ಪ ಈ ಕಡೆ ಅವರು ಗಮನ ಕೊಟ್ಟರೆ ಸಾಕು, ಮಿಕ್ಕಿದ್ದು ವಿಷಯ ಚೆನ್ನಾಗಿದೆ. ಮಿಥುನ ರಾಶಿಯವರಿಗೆ. ಕರ್ಕ ರಾಶಿಯವರಿಗೆ ಈ ಒಂದು ವರ್ಷವು ಏಕಾದಶದ ಗುರುವಿನ ವರ್ಷ. ಅದೊಂದು ಬಹಳ ಪ್ಲಸ್ ಪಾಯಿಂಟ್. ದಶಮದ ಗುರುವಿಗಿಂತ ಏಕಾದಶದ ಗುರುವು ಶ್ರಮ ಇಲ್ಲದೆ ಫಲ ಕೊಡ್ತಾನೆ ಅಂತ. ದಶಮದಲ್ಲಿ ನಾವು ಶ್ರಮ ಹಾಕಿ ಸಂಪಾದನೆ ಮಾಡಬೇಕು. ಏಕಾದಶದಲ್ಲಿ ಹಿಂದಿನ ಜನ್ಮಾಂತರದಲ್ಲಿ ಇದ್ದಂತಹ ಪರಿಶ್ರಮದ ಫಲವು ನಮ್ಮ ಕೈ ಸೇರ್ತದೆ. ಹಾಗಾಗಿ ಗುರುವಿನ ಬಲ ಒಳ್ಳೆಯದಿದೆ. ಈ ಒಂದು ಸ್ತ್ರೀಯರಿಗೆ ಮತ್ತು ಮಕ್ಕಳಿಗೆ ಸ್ವಲ್ಪ ಬಾಧೆಗಳು ಉಂಟು. ಯಾಕಂದರೆ ಈ ಶನಿಯು ಅಷ್ಟಮದಲ್ಲಿ ಇರತಕ್ಕಂತಹ ವರ್ಷ ಕಂಟಿನ್ಯೂ ಆಗ್ತಾ ಇದೆ. ಹೋದ ವರ್ಷ ರಾಹುವಿನ ಬಾಧೆ ಇರಲಿಲ್ಲ, ಈ ವರ್ಷ ರಾಹುವಿನ ಬಾಧೆ ಶುರುವಾಗಿದೆ. ಶನಿ ಮತ್ತು ರಾಹುವಿನ ಕೇಂದ್ರವು ಒಟ್ಟಿಗೆ ಸೇರ್ತಕ್ಕಂತಹ ವರ್ಷ ಈ ವರ್ಷವೂ ಮುಂದಿನ ವರ್ಷವೂ ಕರ್ಕರಾಶಿಯವರಿಗೆ. ಹಾಗಾಗಿ ಸ್ವಲ್ಪ ಬಾಧೆಗಳು ಅಂದರೆ ಶರೀರಗತ ಬಾಧೆ, ಶರೀರದಲ್ಲಿ ಇರತಕ್ಕಂತಹ ಒಂದು ತ್ರಿದೋಷ ಅಂತಂತ ಏನಿದೆ, ವಾತ ಪಿತ್ತ ಕಫ ಇತ್ಯಾದಿ ಸತ್ವಗುಣಸ್ತಮೋ ವಿಷಯಗಳಲ್ಲಿ ಇದೆಲ್ಲ ಶರೀರಗತವಾಗಿರ್ತಕ್ಕಂತಹ ದೋಷಗಳು. ಈ ದೋಷಗಳು ಜಾಸ್ತಿಯಾಗಿ ಸ್ವಲ್ಪ ರೋಗ ರುಜಿನಾದಿಗಳು ಕರ್ಕರಾಶಿಯವರಿಗೆ ಸ್ವಲ್ಪ ಜಾಸ್ತಿ ಆಗ್ತದೆ. ಯಾಕಂದರೆ ಅಷ್ಟಮದಲ್ಲಿ ಜರುಗ್ತಾ ಇರತಕ್ಕಂತಹ ಈ ಒಂದು ಗ್ರಹಚಾರ. ಹಾಗಾಗಿ ರೋಗಾದಿ ಉಪದ್ರವ ನಿವಾರಣೆಗೆ ನರಸಿಂಹದೇವರಿಗೆ ಪ್ರದಕ್ಷಿಣಾ ನಮಸ್ಕಾರ ಮತ್ತು ಅಭಿಷೇಕ ಸೇವೆ, ವರ್ಷಕ್ಕೆ 1 ಅಥವಾ 6 ತಿಂಗಳಿಗೆ 1 ಸತಿ ಆದರೂ ನರಸಿಂಹದೇವರಿಗೆ ಪಾಯಸದ ಹೋಮವನ್ನು ಮಾಡಿಸಿ ಅದರ ಪ್ರಸಾದವನ್ನು ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಕರ್ಕರಾಶಿಯವರಿಗೆ. ಸರಿ ಕಶ್ಯಪ್ರೆ, ಫಲವನ್ನು ನೋಡಿದ್ವಿ, ಜೊತೆಗೆ ಪರಿಹಾರವನ್ನು ಕೂಡ ಹೇಳಿದ್ರಿ. ಈಗ ಕಾಲರ್ ರೆಡಿ ಇದ್ದಾರೆ. ತುಮಕೂರಿನಿಂದ ಶಿವಲಿಂಗಯ್ಯ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಲಿಂಗಯ್ಯ ಅವರೇ. ನಮಸ್ಕಾರ ಮೇಡಮ್. ತಮ್ಮ ಪ್ರಶ್ನೆ ಸರ್. ನಮ್ದು ಮೀನರಾಶಿ ಉತ್ತರಪಾದ ನಕ್ಷತ್ರ. ನಮ್ದು ವರ್ಷದ ಭವಿಷ್ಯ ಹೇಗಿದೆ ಅಂತ, ಮತ್ತೆ ನಮ್ಮ ದೇಶದ ಪ್ರಧಾನಿ ಯಾರಾಗ್ತಾರೆ, ಯಾವ ಪಕ್ಷ ಗೆಲ್ಲುತ್ತೆ, ನಮ್ಮ ದೇಶ ಸುಭಿಕ್ಷವಾಗಿರುತ್ತೆ. ಅದಕ್ಕೆ ಆರಂಭದಲ್ಲಿ ಹೇಳಿದ್ದು ಚುನಾವಣಾ ಪರ್ವ ಎಲ್ರಿಗೂ ಕೂಡ ಕುತೂಹಲ ಇದ್ದೇ ಇರುತ್ತೆ. ಅದು ಕುಜನ ವರ್ಷ ಅಲ್ವಾ, ಅವನು ಪ್ರೇರಣೆ ಮಾಡ್ತಾನೆ ಮನುಷ್ಯರಿಗೆ ಸಾಹಸವಾಗಿ ದೇಶದ ಬಗ್ಗೆ, ಮಣ್ಣಿನ ಬಗ್ಗೆ, ನಮ್ಮ ವಿಷಯದ ಬಗ್ಗೆ, ಅದ್ರ ಬಗ್ಗೆ ಪ್ರೇರಣೆ ಮತ್ತು ಅದ್ರ ಬಗ್ಗೆ ಒಂದು ಉತ್ಸಾಹ ಬರುವ ವರ್ಷ ಇದು ಅಂತ ಹಂಬಲ ತಿಳ್ಕೋಬೇಕು ಅನ್ನುವಂಥದ್ದು. ಮೀನರಾಶಿಯವರಿಗೆ ವರ್ಷವು ಗುರುವಿನ ಬಲ ಸ್ವಲ್ಪ ಇದ್ದಿದ್ದು ಸ್ವಲ್ಪ ಕಡಿಮೆ ಆಗಿದೆ ಈ ವರ್ಷ. ಜೂನ್ ನಂತರ ಸ್ವಲ್ಪ ಬೆಟರ್ ಆಗ್ತದೆ. ವ್ಯಾವಹಾರಿಕವಾಗಿ ಸಂಕಷ್ಟದ ವರ್ಷ ಇದು ಮೀನರಾಶಿಯವರಿಗೆ. ಆಯ್ತಾ, ವ್ಯಾವಹಾರಿಕವಾಗಿ ಅಷ್ಟು ಭರವಸೆ ಇಡ್ತಕ್ಕಂತಹ ವರ್ಷ ಅಲ್ಲ. ಹಾಗಾಗಿ ಸ್ವಲ್ಪ ವಿಚಾರ ಮಾಡಿಕೊಂಡು ಸ್ವಲ್ಪ ನಾಜೂಕಾಗಿ ಇದ್ರೆ ಬಹಳ ಒಳ್ಳೆಯದು. ಯಾರಿಗೆ? ಮೀನರಾಶಿಯವರಿಗೆ. ನಿಮ್ಮದು ಮೀನರಾಶಿ ಆದ್ರಿಂದ. ಇನ್ನು ದೇಶಕ್ಕೆ ಏನಾಗ್ತದೆ, ದೇಶದ ಪ್ರಧಾನಿ ಯಾರಾಗ್ತಾರೆ ಅನ್ನೋದು ನನಗೂ ಚೆನ್ನಾಗಿ ಗೊತ್ತಿದೆ, ಜನತೆಗೂ ಚೆನ್ನಾಗಿ ಗೊತ್ತಿದೆ. ಅದ್ರ ಬಗ್ಗೆ ಈಗ ಬೇಡ, ಮುಂದೆ ಮತ್ತೆ ಪ್ರೋಗ್ರಾಮ್ ಅದಕ್ಕೆ ಬೇರೆ ಮಾಡ್ತಾ ಇದ್ದೀವಿ, ಅದರಲ್ಲಿ ನೋಡುವಂತ್ರಿ. ಯಾರು ಪ್ರಧಾನಿ ಆಗ್ತಾರೆ ಅಂತ ನಮ್ಗೆ ಕುತೂಹಲ ಇದೆ. ಇನ್ನು ಸ್ವಲ್ಪ ದಿನ ಅಷ್ಟೇ ಮಾತ್ರ ಆ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಶಿವಲಿಂಗಯ್ಯ ಅವರೇ. ಉತ್ತರ ಕೊಟ್ಬಿಟ್ಟಿದ್ದೀವಿ, ಬೇರೆ ಪ್ರೋಗ್ರಾಮ್ ಅಲ್ಲಿ ಬರ್ತದೆ.
ಎಸ್. ಆಯ್ತು ಬಿಡಿ. ಧನ್ಯವಾದಗಳು ಶಿವಲಿಂಗಯ್ಯ ಅವರೇ ಕರೆ ಮಾಡಿದ್ದಕ್ಕಾಗಿ. ಧನ್ಯವಾದ ಮೇಡಮ್, ಧನ್ಯವಾದ. ಈಗ ಮಂಡ್ಯದಿಂದ ರಾಧಿಕಾ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ರಾಧಿಕಾ ಅವರೇ. ನಮಸ್ಕಾರ. ತಮ್ಮ ಪ್ರಶ್ನೆ ಮೇಡಮ್. ನಮ್ ಮಗನಿಗೆ ವಿವಾಹ ಆಗ್ಬೇಕಿತ್ತು. ಹ್ಮ್ ಅವನ ಹೆಸರು ಪ್ರಶಾಂತ್ ಅಂತನ್ಬಿಟ್ಟು. ಹ್ಮ್ ಆ ಸ್ವಾತಿ ನಕ್ಷತ್ರ ತುಲಾ ರಾಶಿ. 1990 19/1/1990. ಒಬ್ಬನೇ ಮಗನಾ? ಒಬ್ಬನೇ ಮಗ. ಏನ್ ಮಾಡ್ತಿದ್ದಾರೆ ಮಗ? ಮಗ ಸಾಫ್ಟ್ವೇರ್ ಕೆಲಸ ಮಾಡ್ತಿದ್ದಾರೆ. ಅವ್ರ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ BE.M.Tech ಮಾಡ್ಕೊಂಡಿದ್ದಾರೆ. ಹಾ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಒಬ್ಬರೇ ಮಗ. 90 ವರ್ಷ ಅಂತಂದ್ರೆ ಸ್ವಲ್ಪ 34 ವರ್ಷ. ನೋಡ್ತಾ ಇದೀವಿ, ಎಲ್ಲೂ ಕರೆಕ್ಟ್ ಆಗಿ ಆಗ್ತಾ ಇಲ್ಲ. ಸ್ವಾತಿ ನಕ್ಷತ್ರ ತುಲಾ ರಾಶಿ. ಮದುವೆಗೆ ಕೆಲವೊಂದು ರಾಹುವಿನ ಮತ್ತು ಗುರುವಿನ ಸಂಬಂಧದಲ್ಲಿ ದೋಷಗಳು ಕಂಡು ಬರ್ತಾ ಇದೆ ನಿಮ್ಮ ಮಗನ ಜಾತಕದಲ್ಲಿ. ಇವರು ಪರಸ್ಪರ ಅವಯೋಗಿಗಳಾದರೆ ಅವರಿಗೆ ವೈರಾಗ್ಯವು ಕಾಡ್ತದೆ. ಅಂದರೆ ನಾನು ಏನೋ ಒಂದು ನನ್ನಷ್ಟಕ್ಕೆ ನಾನು ಇರ್ತೇನೆ ಅಂತ ಪರಸ್ಪರ ಅವಯೋಗಿ ಆದರೆ, ಪರಸ್ಪರ ಯೋಗಿಗಳಾದರೆ ಸಂಸಾರದಲ್ಲಿ ಇದ್ದುಕೊಂಡು ಆಧ್ಯಾತ್ಮದ ಜೀವನವನ್ನು ಮಾಡ್ತಾರೆ. ಹಾಗಾಗಿ ಈ ರೀತಿ ಅವಯೋಗವಿದೆಯೋ ಅಥವಾ ಗುರು ರಾಹುಗಳ ಯೋಗ ಇದೆಯೋ ಅದನ್ನು ಜಾತಕವನ್ನು ವಿಮರ್ಶೆ ಮಾಡಿ, ಆಸ್ ಫಾರ್ ಆಸ್ ಮದುವೆ ಇಸ್ ಕನ್ಸರ್ನ್ಡ್, ನಾವು ಜಾತಕವನ್ನು ಸರಿಯಾಗಿ ವಿಮರ್ಶೆ ಮಾಡಿಯೇ ಹೇಳುವುದು ಬಹಳ ಉತ್ತಮ. ಒಂದ್ಸತಿ ಜಾತಕ ವಿಮರ್ಶೆ ಮಾಡಿಸಿ ಅದಕ್ಕೇನಾದರೂ ಬೇರೆ ಈ ರೀತಿ ದೋಷಗಳು ಇದ್ದರೆ ನೋಡುವ ಏನು ಮಾಡಬೇಕು ಅಂತಂತ. ಸರಿ, ಥ್ಯಾಂಕ್ ಯು ಮಾ. ಈಗ ವಿಜಯಪುರದಿಂದ ಶಿವಾನಂದ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಾನಂದ್ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಏನ್ ಸರ್? ಮೇಡಮ್ ನಮ್ಗೆ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಇದೆ ಮೇಡಮ್. ರಾಶಿ ನಕ್ಷತ್ರ ನಂದು ಮಕರ ರಾಶಿ ಮೇಡಮ್. ಏನ್ ಕೆಲಸ ಮಾಡ್ತೀರಿ? ಕೃಷಿ ಮಾಡ್ತಾ ಇದ್ದೇವೆ ಗುರುಗಳೇ. ಎಂತ? ಕೃಷಿ ಮಾಡ್ತಾ ಇದ್ದೇವೆ. ಕೃಷಿ ಮಾಡ್ತಿದ್ದೀರಿ? ಕೃಷಿಕರು? ಹೌದು. ನಿಮ್ಮದೇ ವರ್ಷ ಇದು ಹೇಳಲಿಲ್ವಾ? ಮಂಗಳವಾರದಿಂದ ನಿಮ್ಮದೇ ವರ್ಷ, ಒಂದು ವರ್ಷ. ಕೃಷಿಕರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಬಲ. ನಾನು ಆಗಲೇ ಹೇಳಿದ್ದೇನೆ, ಭೂಮಿ ಕಾಣಿಕೆ ಇರತಕ್ಕಂಥ ಸಮಸ್ಯೆಗಳು ಪರಿಹಾರ ಆಗ್ತದೆ. ಸ್ವಲ್ಪ ಜೂನ್ ಕಳಿಬೇಕು. ಜೂನ್ ಕಳೆದ ನಂತರ ಸ್ವಲ್ಪ ಗ್ರಹಾರಿಷ್ಟ ಅಂದರೆ ಗ್ರಹಚಾರದ ದೋಷಗಳು ಸ್ವಲ್ಪ ಕಡಿಮೆ ಆಗ್ತದೆ. ಚುನಾವಣೆ ಅಂತಕ್ಕಂತಹ ಒಂದು ಏನು ಮಾಯಾಜಾಲವು ಕಾಲವೂ ಕೂಡ ಕಳೀತದೆ. ಸೊ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯವಸ್ಥೆಗಳು ಚೆನ್ನಾಗಾಗ್ತದೆ. ನಿಮ್ಮ ಸಾಲ ಸೋಲ ಬಾಧೆಗಳಿಗೂ ಕೂಡ ಏನಾದರೂ ಒಂದು ದಾರಿ ಆಗುವ ವರ್ಷವೂ ಇದೇ ಆಗಿದೆ. ಒಳ್ಳೆಯದಾಗುತ್ತೆ. ಸರಿ, ತಾವು ಆಗಲೇ ಹೇಳ್ತಾ ಇದ್ರಿ ಈ ಸಂವತ್ಸರದ ಮುಖ್ಯಾಂಶಗಳ ಬಗ್ಗೆ. ಕಾಲರ್ ಇದ್ದಾರೆ, ಮತ್ತೆ ಮಾತನಾಡಿಸ್ಕೊಂಡ್ಬಿಡೋಣ. ಶ್ರೀಶೈಲ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀಶೈಲ್ ಅವರೇ. ಮೇಡಮ್ ನಮಸ್ಕಾರ. ನಾನು ಬೆಳಗಾವಿ ಜಿಲ್ಲೆ ಹತ್ತನೇ ತಾಲೂಕು ಚಿಕ್ಕೂರು ಗ್ರಾಮದಿಂದ ಶ್ರೀಶೈಲ ತೇಲಿ ಅಂತ ಮಾತಾಡಿದ್ರಿ. ಗುರುಗಳಿಗೆ ನಮಸ್ಕಾರ ರೀ. ನಮಸ್ಕಾರ, ಹೇಳಿ. ಗುರುಗಳೇ, ನಮಗೆ ವೈಯಕ್ತಿಕವಾಗಿ ಏನ್ ಪ್ರಶ್ನೆ ಅಲ್ಲ, ನಾವು ಕಾಮನ್ ಆಗಿ ಒಂದು ಪ್ರಶ್ನೆ ಕೇಳ್ಬೇಕಂತ ನಾನು ವಿಚಾರ ರೀ. ಯುಗಾದಿಯ ಬಲಾಬಲದ ಮೇಲೆ ಈ ವಾತಾವರಣದಲ್ಲಿ ಸ್ವಲ್ಪ ರೈತರಿಗೆ ಯಾವ ರೀತಿ ಒಂದು ಪರಿಣಾಮಕಾರಿ ಆಗುತ್ತೆ ಅಂತ ಒಂದು ಪ್ರಶ್ನೆ ಇದೆ. ಈ ಹಿಂದಿನ ಕಾಲರ್ಗೂ ಕೂಡ ಅದನ್ನೇ ಹೇಳಿದ್ರು. ಹೌದ್ರಿ. ಈ ಸತಿ ಮಳೆಯು ಹೋದ ವರ್ಷದಂತೆಯೇ ಸ್ವಲ್ಪ ಅಲ್ಪ ಮಳೆ ಮತ್ತೆ ಖಂಡವೃಷ್ಟಿ. ಒಂದು ಕಡೆ ನಮಗೆ ನಾರ್ಮಲ್ಸಿಗೆ ಏನಿದೆ ಆ ನಾರ್ಮಲ್ಸಿ ಈ ವರ್ಷವೂ ಆಗೋದಿಲ್ಲ. ಅದು ಮಳೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆದರೂ ಕೂಡ ಕೃಷಿಯ ಕ್ಷೇತ್ರವು ಕುಜನ ವರ್ಷ ಆದ್ದರಿಂದ ಕೆಲವೊಂದು ಉತ್ತಮವಾಗಿರ್ತಕ್ಕಂತಹ ಫಲವೂ ಕೂಡ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಗುರುವು ಕೇಂದ್ರದಂದರೆ ಪೂರ್ವ ಕೇಂದ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ಮಳೆ ಬೆಳೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲವೂ ಆಗ್ತದೆ. ಮಳೆ ಬೆಳೆಗೆ ಏನು ಅಂದರೆ ಬೆಳೆಗೆ ಏನು ಅಷ್ಟು ತೊಂದರೆ ಆಗೋದಿಲ್ಲ. ನೀವು ಧೈರ್ಯವಾಗಿ ನೀವು ಈ ವರ್ಷದ ಕೃಷಿ ಚಟುವಟಿಕೆಗಳನ್ನು ನೀವು ಮುಂದುವರಿಸ್ಬೋದು ಮತ್ತು ಒಳ್ಳೆಯ ಫಲಕ್ಕೆ ನೀವು ನಿರೀಕ್ಷೆ ಮಾಡಬಹುದು ಈ ವರ್ಷ. ಸರಿ, ಈಗ ಮತ್ತೊಂದು ಕರೆ ಬೆಳಗಾವಿಯಿಂದಲೇ ಬಂದಿರುವಂಥದ್ದು. ಈರಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಈರಪ್ಪ ಅವರೇ. ನಮಸ್ಕಾರ ರೀ. ತಮ್ಮ ಪ್ರಶ್ನೆ ಸರ್? ತಮ್ಮ ಪ್ರಶ್ನೆ ಈ ವರ್ಷ ಈರಪ್ಪ ಅವರೇ ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಪ್ರಧಾನಿ ಯಾರು ಆಗ್ತಾರ ಅನ್ನೋದ್ರಿ. ತಮಗೆ ಯಾರಾಗಬೇಕು? ನಮಸ್ಕಾರ ರೀ. ನಮಸ್ಕಾರ ರೀ. ನಮಸ್ತೆ. ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಈರಪ್ಪ ಅವರೇ. ಓರಿ. ಹಾ, ತಮ್ಮ ಪ್ರಶ್ನೆ ಏನ್ ಸರ್? ಪ್ರಧಾನಿ ಯಾರಾಗ್ತಾರೆ ಅನ್ನೋದು ಅಷ್ಟೇನಾ? ಪ್ರಧಾನಿ ಯಾರಾಗ್ತಾರೆ? ಹಾ, ತಮಗೆ ಯಾರಾಗಬೇಕು?
ನಮಗ ಮೋದಿ ಅವ್ರು ಆಗ್ಬೇಕ್ರಿ. ಮೋದಿಯವರಾಗಬೇಕು. ಹೌದು. ಯುಗಾದಿ ಹಬ್ಬದ ಶುಭಾಶಯಗಳು. ಈ ಪ್ರಧಾನಿ ಯಾರು ಆಗ್ತಾರೆ? ಈ ಶುಭಾಶಯಗಳಂತೆಯೇ ನಗನಗ್ತಾ ಇರುವಂತೆ ನಿಮ್ಮ ಮನಸ್ಸು ಪ್ರಸನ್ನವಾಗುವಂತೆಯೇ ಫಲ ಬರ್ತದೆ. ಚುನಾವಣೆಗೆ ಸಂಬಂಧಪಟ್ಟಂತೆ ನೀವು ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಎಸ್ ಅಂತ ಹೇಳಕ್ಕೆ ಬಯಸ್ತೀನಿ. ಎಸ್, ಥ್ಯಾಂಕ್ ಯು ಈರಪ್ಪ ಅವರೇ ಕರೆ ಮಾಡಿದ್ದಕ್ಕಾಗಿ. ಈಗ ಭುವನೇಶ್ವರಿ ಅವರು ಕರೆ ಮಾಡಿದ್ದಾರೆ ಹೊಸಪೇಟೆಯಿಂದ. ನಮಸ್ಕಾರ ಭುವನೇಶ್ವರಿ ಅವರೇ. ಮೇಡಮ್ ನಮಸ್ಕಾರ. ನಮಸ್ತೆ, ತಮ್ಮ ಪ್ರಶ್ನೆ ಮಾ. ಗುರುಜಿ ನಮಸ್ಕಾರ. ನಮಸ್ಕಾರ, ಹೇಳಿ. ಗುರುಜಿ ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ನನ್ನ ಮಗನಿಗೆ 5 ವರ್ಷ. 5 ವರ್ಷನಾ? ಹಾ ಹೌದು ಮೇಡಮ್. ಹಾ, ಕುಂಭರಾಶಿ, ಧನಿಷ್ಠ ನಕ್ಷತ್ರ. ತುಂಬಾ ಎದುರು ಮಾಡ್ತಾನೆ, ತುಂಬಾ ಹಠ. ಸರಿಯಾಗಿ ಆರೋಗ್ಯದಲ್ಲಿ ಚೇತರಿಕೆ ಇಲ್ಲ. ಆರೋಗ್ಯ ಏನಾಗಿದೆ? ಆದ್ರೆ ಎಷ್ಟು ತಿಂದ್ರು ಬೆಳವಣಿಗೆ ಸರಿಗೆ ಆಗ್ತಿಲ್ಲ. ಚೆನ್ನಾಗಿದ್ದಾನೆ, ಆದ್ರೂ ಅದೇ ತರ ಸ್ವರೂಪ ತೆಳ್ಳಗೆ ಇದಾನ. ತುಂಬಾ ಹಠ ಮಾಡ್ತಾನ. ಮಾತಾಡ್ತಾನ? ಹಾ, ಚೆನ್ನಾಗಿ ಮಾತಾಡ್ತಾನೆ ಗುರು. ಮಾತನಾಡ್ತಾನೆ. ಸಂವಹನೆ ಎಲ್ಲ ಸರಿ ಇದೆ? ಹಾ, ಎಲ್ಲ ಸರಿಯಾಗಿದೆ. ಹಾ, ಅವನಿಗೆ ಬಾಲಾರಿಷ್ಟ ದೋಷಗಳು ಏನಾದರೂ ಇರ್ತದೆ. ಈಗ ಜನ್ಮ ಶನಿಯು ರಾಹುವಿನ ವರ್ಷವೂ ಆದ್ದರಿಂದ ಈ ವರ್ಷ ಮುಂದಿನ ವರ್ಷ ಸ್ವಲ್ಪ ದೋಷಕರವೇ. ನಿಮಗೆ ಸಾಧ್ಯವಾದಲ್ಲಿ ಮನೆಯಲ್ಲಿ ಒಂದು ಏಕಾದಶ ರುದ್ರಾಭಿಷೇಕ ಮನೆಯಲ್ಲೇ ಮಾಡಿಸಿ, ಒಳ್ಳೆ ಪುರೋಹಿತರಿಂದ ಅವನಿಗೆ ಪ್ರೋಕ್ಷಣೆ ಮಾಡಿಸಿ, ಆಮೇಲೆ ಅಥವಾ ದೇವಸ್ಥಾನದಲ್ಲಿ ಮಾಡಿಸಿ, ಆಮೇಲೆ ಧರ್ಮಸ್ಥಳ ಮಂಜುನಾಥೇಶ್ವರನ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ತೀರ್ಥ ಪ್ರೋಕ್ಷಣೆ ಅಂತಂತ ಮಾಡಿಸಿ ಪ್ರಸಾದ ಕೊಡಿ, ಒಳ್ಳೆಯದಾಗ್ತದೆ. ಸರಿ, ಧನ್ಯವಾದಗಳು ಭುವನೇಶ್ವರಿ ಅವರೇ ಕರೆ ಮಾಡಿ. ಕೆಲವೊಂದು ಸತಿ ಏನಾಗ್ತದೆ, ಈ ಚಂದ್ರಾರಿಷ್ಟದಲ್ಲಿ ರಾಹುವಿನ ದೋಷದಿಂದಲೂ ಚಂದ್ರನ ಅಂದರೆ ನಾವು ಒಬ್ಬರದ್ದು ಒಂದು ರಾಶಿ ಇರ್ತದೆ, ಆ ರಾಶಿಗೆ ರಾಹುವಿನ ದೋಷ ಇದ್ದರೆ ಸದ್ಯದ ದಶೆಯೂ ಕೂಡ ರಾಹುವಿನ ಅಥವಾ ಶನಿಯ ಪಾಪ ದಶೆ ನಡೀತಾ ಇದ್ದರೆ ಗೋಚಾರದಲ್ಲೂ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಇದು ಮಕ್ಕಳಿಗೆ ಆಗ್ತಕ್ಕಂಥದ್ದು. ಸದ್ಯದ ಸಮಯದಲ್ಲೂ ಕೂಡ ಪಾಪಗ್ರಹರು ಸ್ವಕ್ಷೇತ್ರದಲ್ಲೋ ಅಥವಾ ಜೊತೆಯಲ್ಲಿ ಸಾಕ್ತಕ್ಕಂಥ ವರ್ಷವೂ ನಡೀತಾ ಇರಬೇಕಾದ್ರೆ ಏನಾಗ್ತದೆ, ಕೆಲವೊಂದು ಬುದ್ಧಿಭ್ರಮಣೆ ಅಂದರೆ ನಾರ್ಮಲ್ ಆಗಿ ಬಿಹೇವ್ ಮಾಡದೇ ಇರುವಂಥ ದೋಷಗಳು ಬರ್ತದೆ, ವಿಶೇಷವಾಗಿ ಮಕ್ಕಳಿಗೆ. ಅಂತಹ ಸಂದರ್ಭದಲ್ಲಿ ಇರ್ತಕ್ಕಂತಹ ಇದರಲ್ಲಿ ಅದನ್ನು ಏನೋ ಗಾಬರಿ ಮಾಡಿಕೊಂಡು ಅದೇನೋ ಡಾಕ್ಟ್ರಿಗೆ ಔಷಧಿ ಕೊಡಿಸು, ಎಲ್ಲೋ ಹೋಗಿ ನಿಂಬೆಹಣ್ಣು ಹೊಡಿ, ಎಲ್ಲೋ ಹೋಗಿ ಏನೋ, ಇದೆಲ್ಲ ಏನೂ ಬೇಕಾಗಿಲ್ಲ. ಏನು ಮಾಡಬೇಕು, ನಾನು ಏನು ಹೇಳಿದ್ದೀನಿ, ಸಾಧ್ಯವಾದರೆ ಒಳ್ಳೆ ಪುರೋಹಿತರನ್ನು ಕರೆಸಿ ಮನೆಯಲ್ಲೇ ಏಕಾದಶ ರುದ್ರಾಭಿಷೇಕವನ್ನು ಪಾರಾಯಣೆಯನ್ನು ಮಾಡಿಸಿ ಪ್ರೋಕ್ಷಣೆಯನ್ನು ಮಾಡಿಸೋದು. ಮತ್ತು ನಂಜುಂಡೇಶ್ವರನ ಮತ್ತು ಮಂಜುನಾಥೇಶ್ವರ ಇಂಥ ಮಹಾಕ್ಷೇತ್ರಗಳಲ್ಲಿ ಹೋಗಿ ತೀರ್ಥ ಪ್ರೋಕ್ಷಣೆ ಮಾಡಿಬಿಟ್ಟು ಪ್ರಾರ್ಥನೆ ಮಾಡಬೇಕು. ಅದು ಬಹಳ ಒಳ್ಳೆಯ ಸಹಾಯ ಆಗ್ತದೆ, ಮಕ್ಕಳಿಗೂ ಒಳ್ಳೆಯದಾಗ್ತದೆ. ಸರಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.